ನೋಡ್ರಿ 3ರಿಂದ ಭಾಗಿಸಲ್ಪಟ್ಟುವ ಒಟ್ಟು ಎರಡಂಕಿಯ ಸಂಖ್ಯೆಗಳು ಎಷ್ಟು ಅಂತ ಕೇಳ್ಯಾರ. ಇದೇನಾಗೈತಿ, ಸಮಾಂತರ ಶ್ರೇಣಿನ ಆಗೈತಿ. 3ರಿಂದ ಭಾಗಿಸಲ್ಪಡ್ತಕ್ಕಂಥ ಎರಡಂಕಿಯ ಸಂಖ್ಯೆಗಳು ಎಲ್ಲಿಂದ ಚಾಲು ಆಗ್ತಾವೆ? 10ರಿಂದ ಚಾಲು ಆಗ್ತಾವೆ. 10 3ರಿಂದ ನಿಶೇಷವಾಗಿ ಭಾಗ ಹೋಗುವುದಿಲ್ಲ, 10 ಬರುವುದಿಲ್ಲ, 11 ಬರುವುದಿಲ್ಲ, 12 ನಿಶೇಷವಾಗಿ 3 4 12 ಭಾಗ ಹೋಗ್ತೈತಿ. ಸೊ ಒಂದೇದ್ದು ಸಿಕ್ತು ಅಂತಂದ್ರೆ ನೆಕ್ಸ್ಟ್ ಏನಾಗ್ತೈತಿ ಅಂತಂದ್ರೆ ಮತ್ತೆ ಒಂದಕ್ಕೊಂದು ಸಿಕ್ಕೋತ ಹೋಗ್ತಾವು. 12ಕ್ಕೆ 3 ಸೇರಿಸಿದ್ರೆ 15, 15ಕ್ಕೆ 3 ಸೇರಿಸಿದ್ರೆ 18, ಸೊ ಆನ್. ಇನ್ನು ಕೊನೆಯ ಪದ ಸಿಗಬೇಕಲ್ಲ ನಮಗೆ ಏನು. 2 ಅಂಕಿ ಎಲ್ಲಿ ಕೊನೆಗೊಳ್ತೈತಿ? 99ಕ್ಕೆ ಕೊನೆಗೊಳ್ತೈತಿ. 99 ಏನಾಗ್ತೈತಿ ಅಂದ್ರೆ 3ರಿಂದ ನಿಶೇಷವಾಗಿ ಭಾಗ ಹೋಗ್ತೈತಿ. ಸೊ ಕೊನೆಯ ಪದ ಎಷ್ಟಾಗೈತಿ? 99. ಎಷ್ಟು ಸಂಖ್ಯೆಗಳು ಅಂತ ಕೇಳಿರೋದ್ರಿಂದ ನಾವು ಏನು ಕಂಡು ಹಿಡಿಯಾಕೆ ಹೊಂಟೀವಿ? ಎನ್ನನ್ನು ಕಂಡು ಹಿಡಿಯಾಕೆ ಹೊಂಟೀವಿ. ಎ ಅಂದ್ರೆ 12, ಸಾಮಾನ್ಯ ವ್ಯತ್ಯಾಸ A2 - A1, 15 - 12 ಅಂದ್ರೆ 3, ಕೊನೆಯ ಪದ AN ಗೊತ್ತೈತೆ ಎಷ್ಟು? 99. ಎನ್ನನೇ ಪದ AN = A + n - 1 × D. 99 12 + n - 1 D ಅಂದ್ರೆ 3. 99 - 12 = n - 1 ಗುಂಡ್ಲೆ 3. ದೊಡ್ಡ ಸಂಖ್ಯೆ ಚಿಹ್ನ ಪ್ಲಸ್ ಐತಿ. 9ರಾಗ 2 ಹೋದ್ರೆ 7, 9ರಾಗ 1 ಹೋದರೆ 8, n - 1. 87 / 3 = n - 1, 3 2 6, 3 9 27. ಸೊ 29 + 1 = n. ಸೊ ಆ ಶ್ರೇಣಿಯಲ್ಲಿರ್ತಕ್ಕಂಥ 3ರಿಂದ ಭಾಗಿಸಲ್ಪಡ್ತಕ್ಕಂಥ ಎರಡಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟದಾವಪ್ಪ ಅಂತಂದ್ರೆ 30. ಇನ್ನು ನೋಡ್ರಿ, 7ರಿಂದ ಭಾಗಿಸಲ್ಪಡುವ ಒಟ್ಟು 3 ಅಂಕಿಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂದಾರು. 3 ಅಂಕಿಯ ಸಂಖ್ಯೆಗಳು ಎಲ್ಲಿಂದ ಚಾಲು ಆಗ್ತೈತಿ? 100ರಿಂದ. 100 7ರಿಂದ ನಿಶೇಷವಾಗಿ ಭಾಗ ಹೋಗುವುದಿಲ್ಲ. 101 / 7 ಅದು ನಿಶೇಷವಾಗಿ ಭಾಗ ಹೋಗುವುದಿಲ್ಲ. 102 ಹೋಗುವುದಿಲ್ಲ. ಎಲ್ಲಿಗೆ ಹೋಗ್ತದಪ್ಪ ಅಂದ್ರೆ 105 ಹೋಗ್ತೈತಿ. 7 1 7, 3 ಉಳಿತು, 7 5 35. ಇದಕ್ಕೆ 7ಅನ್ನು ಸೇರಿಸ್ಕೋತ ಹೋದಂಗೆ ನಮಗೇನಾಗ್ತತಿ ಅಂದ್ರೆ ಶ್ರೇಣಿ ಸಿಗ್ತತಿ. ಎನ್ನನೇ ಪದ ಸಿಗಬೇಕು. 3 ಅಂಕಿ ಎಲ್ಲಿ ಕೊನೆಗೊಳ್ತೈತಪ್ಪ ಅಂತಂದ್ರೆ 999ಕ್ಕೆ ಕೊನೆಗೊಳ್ತೈತಿ. 999 7ರಿಂದ ಭಾಗ ಹೋಗುವುದಿಲ್ಲ. 998 ನೋಡಬೇಕು, ಅದು ಹೋಗುವುದಿಲ್ಲ. 97 ಹೋಗುವುದಿಲ್ಲ. ಹಿಂಗೆ ಪರೀಕ್ಷಿಸಿದಾಗ 994 ಏನಾಗ್ತೈತಿ ಅಂದರೆ ನಿಶೇಷವಾಗಿ 7ರಿಂದ ಭಾಗ ಹೋಗ್ತೈತಿ. ನೋಡ್ರಿ, 7 1 7, 2 ಉಳಿತು, 7 4 28, 1 ಉಳಿತು, 7 2 14. ಸೊ ಮೊದಲ ಪದ A 105, ಸಾಮಾನ್ಯ ವ್ಯತ್ಯಾಸ A2 - A1, 112 - 105, 7. AN ಗೊತ್ತತಿ. ಕೊನೆಯ ಪದ 994. ಭಾಳಷ್ಟು ಜನ ಅದನ್ನು ಎನ್ ಅಂತ ತಿಳ್ಕೊತೀರಿ. ಅಲ್ಲ, ನಾವು ಕಂಡು ಹಿಡಿಯಾಕೆ ಹೊಂಟದ್ದನ್ನು ಪದಗಳ ಸಂಖ್ಯೆ. AN = A + n - 1 × D. 994 = 105 + n - 1 D ಅಂದರೆ 7. 994 - 105 = n - 1 ಗುಂಡ್ಲೆ 7. 14ರಾಗ 5 ಹೋತಂದ್ರೆ 9, ಕೈಲಾಪತ್ತು 1, 9ರಾಗ 1 ಹೋತಂದ್ರೆ 8, 9ರಾಗ 1 ಹೋತು ಅಂದ್ರೆ 8, ಡಿವೈಡೆಡ್ ಬೈ 7 = n - 1. 7 1 7, 1 ಉಳಿತು, 7 2 14, 4 ಉಳಿತು, 7 9 49. ಸೊ 129 + 1 = n. ಸೊ 3 ಅಂಕಿಯ 130 ಅಂಕಿಗಳು ಏನಾಗ್ತಾವಪ್ಪ ಅಂತಂದ್ರೆ 7ರಿಂದ ಭಾಗ ಹೋಗ್ತಾವು. ಇಲ್ಲಿ ನೋಡ್ರಿ, 5ರಿಂದ ಭಾಗಿಸಲ್ಪಡುವ ಒಟ್ಟು 3 ಅಂಕಿಯ ಸಂಖ್ಯೆಗಳು ಎಷ್ಟು ಅಂತ ಕೇಳ್ಯಾರು. 3 ಅಂಕಿ ಪ್ರಾರಂಭ ಆಗೋದು 100, 105ರಿಂದ ಭಾಗ ಹೋಗ್ತೈತಿ. ಯಾಕೆ ಅಂದ್ರೆ ಹಿಂದಿನ ತರಗತಿಯೊಳಗೆ ಕಲ್ತೀವಿ, ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನದಾಗ 0 ಅಥವಾ 5 ಇತ್ತು ಅಂದ್ರೆ 5ರಿಂದ ಭಾಗ ಹೋಗ್ತೈತಿ ಅಂತ. 105, 110, ಸೊ ಆನ್. 3 ಅಂಕಿ ಎಲ್ಲಿ ಕೊನೆಗೊಳ್ತೈತಿ? 999ಕ್ಕೆ ಕೊನೆಗೊಳ್ತೈತಿ. ಭಾಗ ಆಗೋದಿಲ್ಲ. ಎಲ್ಲಿ ಭಾಗ ಆಗ್ತೈತಿ? 995. ಸೊ ಮೊದಲ ಪದ 100, ಸಾಮಾನ್ಯ ವ್ಯತ್ಯಾಸ A2 - A1. A2 ಎಷ್ಟೈತಿ? 105 ಐತಿ. ಅದರೊಳಗೆ A1 ಹೋತು. ಸೊ D ಎಷ್ಟಾಯ್ತು? 5 ಆಯ್ತು. ಕೊನೆಯ ಪದ ಸಿಕ್ಕೈತೆ ಎಷ್ಟ? 995. ನಾವು ಪದಗಳ ಸಂಖ್ಯೆಯನ್ನು ಕಂಡುಹಿಡಿಲಿಕ್ಕೆ ಹೊಂಟೀವು. AN = A + n - 1 × D. 995 = 100 + n - 1 ಗುಂಡ್ಲೆ 5. 995 - 100 = n - 1 ಗುಂಡ್ಲೆ 5. ಎಷ್ಟಾಯ್ತು? 895, ಡಿವೈಡೆಡ್ ಬೈ 5 = n - 5.
5 ಒಂದಲೇ 5 ಎಷ್ಟು ಉಳಿತು 3 ಉಳಿತು 5 ಏಳೇ 35 ಎಷ್ಟು ಉಳಿತು 4 ಉಳಿತು 5 9ಲೇ 45 179 ಪ್ಲಸ್ 1 = n. ಆದ್ದರಿಂದ 3 ಅಂಕಿಯ ಒಟ್ಟು 180 ಅಂಕಿಗಳು ಏನಾಗ್ತಾವು ಅಂದ್ರೆ 5ರಿಂದ ನಿಶೇಷವಾಗಿ ಭಾಗ ಹೋಗ್ತಾವು. ಇಲ್ಲಿ ಇನ್ನೊಂದೈತೆ 10 ಮತ್ತು 250 ನಡುವಿನ 4ರ ಗುಣಕಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರು. ಸಂಖ್ಯೆ ಎಷ್ಟು ಅಂದ್ರೆ ನಾವು ಕಂಡುಹಿಡಿಯಕ್ಕೆ ಹೊಂಟದ್ದು ಎನ್ನನ 10ರಿಂದ 250 ನಡುವಿನ 4ರ ಗುಣಕ ಅಂದರೆ 4ರಿಂದ ನಿಶೇಷವಾಗಿ ಭಾಗ ಹೋಗಬೇಕು. ಯಾವ್ದು ಹೋಗ್ತತಿ ನೋಡೋಣ. 11 ಹೋಗೋದಿಲ್ಲ, 12 ಹೋಗ್ತತಿ, 16 ಹೋಗ್ತತಿ, 20 ಹೋಗ್ತತಿ, ಸೋ ಆನ್. 250 ನಡುವಿನ ಅಂದಾರು 250 ಏನಾಗ್ತತಿ 4 6ಲೇ 24, 1 ಉಳಿತು ಹೋಗೋದಿಲ್ಲ, 249 ಹೋಗೋದಿಲ್ಲ, 248 ಏನಾಗ್ತತಿ 4 6ಲೇ 24, 4 2ಲೇ 8 ನಿಶೇಷವಾಗಿ ಭಾಗ ಹೋಗ್ತತಿ. ಮೊದಲ ಪದ 12 ಡಿ a2 - a1 16 - 12 = 4. ಎರಡನೇ ಪದ 248. ನಾವೇನು ಕಂಡುಹಿಡಿಯಕ್ಕೆ ಹೊಂಟೀವಿ ಪದಗಳ ಸಂಖ್ಯೆ. ಸೊ an = a + n - 1 × d. 248 = 12 + n - 1 d ಅಂದರೆ 4. 248 - 12 n - 1 ಗುಂಡ್ಲೆ 4. 8ರಾಗ 2 ಹೋತಂದ್ರೆ 6, 4ರಾಗ 1 ಹೋತಂದ್ರೆ 3, 2 n - 1 ಗುಂಡ್ಲೆ 4. ಗುಣಾಕಾರ ಇರುವುದರಿಂದ ಈ ಕಡೆ ಬಂದ ಕೂಡಲೇ ಭಾಗಾಕಾರ ಆಗ್ತತಿ. 4 5ಲೇ 20, 3 ಉಳಿತು, 4 9ಲೇ 36. 59 + 1 = n. ಆದ್ದರಿಂದ 10ರಿಂದ 250 ನಡುವಿನ 60 ಸಂಖ್ಯೆಗಳು ಏನಾಗ್ಯಾವು ಅಂತಂದ್ರೆ 4ರ ಗುಣಕಗಳಾಗ್ಯಾವು.